ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರೆ ನಡೆದ ಸಂದರ್ಭದಲ್ಲಿ ಗಲಾಟೆ ಉಂಟಾಗಿದ್ದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷವೂ ದುರ್ಗಾದೇವಿ ಜಾತ್ರೆಯು ಅದ್ದೂರಿಯಾಗಿ ನಡೆದು ಬರುತ್ತದೆ. ಅದೇ ರೀತಿ ಈ ವರ್ಷವೂ ಅದ್ದೂರಿಯಾಗಿ ಜಾತ್ರೆಯು ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ ದೇವಿಯ ಪ್ರಸಾದವನ್ನು ಕಳವು ಮಾಡಿದ್ದಾರೆ ಎಂದು ಯೋಧನಾದ ಶ್ರೀನಿವಾಸ್ ಗಸ್ತಿ ಸುಳ್ಳು ಆಪಾದನೆ ಮಾಡಿದ್ದಾನೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ವಿಠ್ಠಲ್ ಮ್ಯಾಗಾಡಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿದ್ದಾನೆ ಎಂದು ಆರೋಪಿಸಿದ್ದಾನೆ. ಈ ಕುರಿತು ಪ್ರತಿಕ್ರಿಯಿಸಿದ ವಿಠ್ಠಲ್ ಮ್ಯಾಗಾಡಿ, ನಾನು ಶ್ರೀನಿವಾಸ್ ಗಸ್ತಿಯ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಮಾಡಿಲ್ಲ. ವಿನಾಕಾರಣ ಸುಳ್ಳು ಆಪಾದನೆ ಹೊರಿಸುತ್ತಿದ್ದಾನೆ. ವಿನಾಕಾರಣ ನಿಂದನೆ ಮಾಡಿ ಹಲ್ಲೆ ಮಾಡಲು ಮುಂದಾದಾಗ ವಿಠ್ಠಲ್ ಮ್ಯಾಗಾಡಿ ಅವರ ಮಗನು ಈ ರೀತಿ ಏಕೆ ಮಾಡುತ್ತಿದ್ದೀಯಾ ಎಂದು ಕೇಳಲು ಹೋದಾಗ ನನ್ನ ಮಗನ ಜೊತೆಗೆ ಜಗಳವಾಡಲು ಮುಂದಾಗಿ ಕುತ್ತಿಗೆಗೆ ಕೈ ಹಾಕಿ ಜಗಳವಾಡಲು ಯತ್ನಿಸಿದಾಗ ಮಗನನ್ನು ರಕ್ಷಿಸಲು ನಾನು ಆತನನ್ನು ತಳ್ಳಿದ್ದೇನೆ. ಇದನ್ನು ಹೊರತುಪಡಿಸಿ ಯಾವುದೇ ಹೊಡೆದಾಟ ನಡೆದಿಲ್ಲ ಎಂದು ವಿಠ್ಠಲ್ ಮ್ಯಾಗಾಡಿ ಅವರು ಹೇಳಿದ್ದಾರೆ. ಇನ್ನೊಂದೆಡೆ ಅದೇ ಊರಿನ ಹಿರಿಯರಾದ ನಾಗಪ್ಪ ಗಸ್ತಿಯವರು ಮಾತನಾಡಿ, ಶ್ರೀನಿವಾಸ್ ಗಸ್ತಿ ನನ್ನ ಸ್ವಂತ ತಮ್ಮ ಮತ್ತು ಇನ್ನೂ ಇಬ್ಬರು ತಮ್ಮಂದಿರು ಕೂಡಿಕೊಂಡು ಪ್ರತಿ ವರ್ಷ ಒಂದಲ್ಲ ಒಂದು ರೀತಿ ಇಂತಹ ಗಲಾಟೆಗಳನ್ನು ಸೃಷ್ಟಿಸುವುದು ಅವರಿಗೇನು ಹೊಸದಲ್ಲ ಎಂದು ಹೇಳಿದ್ದಾರೆ. ಮತ್ತು ಶ್ರೀನಿವಾಸನ ವಿರುದ್ಧ ಈಗಾಗಲೇ ಹಲವಾರು ಪ್ರಕರಣಗಳು ದಾಖಲಾಗಿವೆ ಎಂದು ತಿಳಿಸಿದ್ದಾರೆ. ಆದರೆ ಈಗ ಶ್ರೀನಿವಾಸ್ ಗಸ್ತಿ ನಾನೊಬ್ಬ ಸೈನಿಕ, ನನಗೆ ಅನ್ಯಾಯವಾಗಿದೆ ಎಂದು ಸೈನ್ಯವನ್ನು ಮುಂದಿಟ್ಟುಕೊಂಡು ನನಗೆ ಅನ್ಯಾಯವಾಗಿದೆ, ನನಗೆ ನ್ಯಾಯ ಕೊಡಿಸಿ ಎಂದು ಆರೋಪಿಸಿದ್ದಾನೆ. ಸುಳ್ಳು ಆರೋಪ ಮಾಡುತ್ತಿದ್ದಾನೆ. ಇದೇ ರೀತಿ ಮುಂದುವರೆದರೆ ನಮ್ಮ ಗ್ರಾಮದ ಹೆಸರು ಹಾಳಾಗುತ್ತದೆ ಎಂದು ಊರಿನ ಹಿರಿಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಹಿರಿಯರಾದ ಪ್ರಕಾಶ್ ಮಾಂಗ್, ಸತೀಶ್ ಗಾಡಿ, ಅರ್ಜುನ್ ದೊಡ್ಮನಿ, ಹನುಮಂತ್ ಮಾದರ್, ಲಗಮಪ್ಪ ಮಾದರ್, ಪ್ರಕಾಶ್ ಚಕ್ರವರ್ತಿ, ಸದಾಶಿವ್ ಮೇತ್ರಿ, ಭೀಮ್ಸಿ ಮೇತ್ರಿ ಸೇರಿದಂತೆ ಊರಿನ ಎಲ್ಲ ಗುರು ಹಿರಿಯರು ಮತ್ತು ಮಹಿಳೆಯರು, ಮಕ್ಕಳು ಕೂಡ ವಿಠ್ಠಲ್ ಮ್ಯಾಗಾಡಿ ಅವರ ತಪ್ಪು ಇಲ್ಲ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ನಂದಗಾಂವ್. ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮದ ದಲಿತ ಹಿರಿಯಾದರು ನಾಗೇಶ್ ಚಂದ್ರಪ್ಪ ಗಸ್ತಿ ಅಂತ ನಾನು. ಈಗೇನು ನಮ್ಮ ಜಾತ್ರೆ ಸ್ವಲ್ಪ ಘಟನೆ ಆಯಿತು. ಆ ಘಟನೆಯಾಗ ಜಗಳ ತೆಗೆದವ ನನ್ನ ಕಾಸ ಸಹೋದರ ಶ್ರೀನಿವಾಸ್ ಗಸ್ತಿ ಅಂತೇಳಿ ಆರ್ಮಿ ಮ್ಯಾನ್. ಹೊಳ್ಳಿ ಇನ್ನೊಬ್ಬ ಆರ್ಮಿ ಮ್ಯಾನ್ ಅದ ನಮ್ಮ ತಮ್ಮ ಜಯರಾಜ್ ಗಸ್ತಿ, ಅವ ಆರ್ಮಿ ಮ್ಯಾನ. ಗುರುಪಾದ ಗಸ್ತಿ ಅವ ಇಲ್ಲಿ ಊರಾಗಿರ್ತಾನೆ, ನಾವು ಇಲ್ಲಿ ಊರಾಗಿರ್ತೀವಿ. ಆದ್ರೆ ಇವ್ರು ಏನು ಮಾಡ್ತಾರೆ ಅಂದ್ರೆ 3 ಜನ ವರ್ಷ ಜಾತ್ರೆಯಾಗ, ಇದೇ ವರ್ಷ ಅಂತಲ್ಲ ಪ್ರತಿ ವರ್ಷ ಜಾತ್ರೆ ಜಗಳ ಮಾಡತ್ತಾರು. ಜಗಳ ಮಾಡಿಸ್ಕೊಂಡು ಹುಡುಗರಾಗಲಿ, ಜಗಳ ಮಾಡಿಸ್ಕೊಂಡ್ರೆ ನಾವಾಗಲಿ ಯಾರೂ ಹೋಗಿ ಅವನ ಮೇಲೆ ಠಾಣದ ಕಂಪ್ಲೇಂಟ್ಗಳನ್ನ ಕೊಟ್ಟಿಲ್ಲ ಇದುವರೆಗೂ. ಈ ಸಲ ಏನಾಗ್ಬಿಡ್ತದು, ಜಗಳ ತೆಗಿಗುಡ್ದ ಸ್ವಲ್ಪ ಅವನ ಮೇಲನ ಸ್ವಲ್ಪ ತಾಣಾಗೆ ಅವನ ಮಗನ ತೆಕ್ಕೆ ಹಾದ್ಬಿಟ್ಟು ವಿಠ್ಠಲ್ ಮ್ಯಾಗಾಡಿ ಮಗನ ತೆಕ್ಕೆ ಅದು ಬಡ್ಯಾಕೆ ಹೋಗ್ಬಿಡ. ಸಣ್ಣ ಹುಡುಗದ 15 ವರ್ಷದ ಹುಡುಗ, ಇವದಾನು 6'7" ಫುಟ್ ಮನುಷ್ಯ. ಇನ್ನು ನನ್ನ ಮಗಗೆ ಧಕ್ಕೆ ಆದದ್ದು ಬಾತ ಜಕ್ಕೊಳ ಕೂಡ ಬಿದ್ದು ಕಣ್ಣಿಗೆ ಗಾಯ ಮಾಡ್ಕೊಂಡ. ಕಣ್ಣಿಗೆ ಗಾಯ ಮಾಡ್ಕೊಂಡ ನಂತರ ಏನಾಗ್ಬಿಡ್ತು, ಕಂಪ್ಲೇಂಟ್ ಕೊಡಕ್ಕೆ ಹೋದ. ಕಂಪ್ಲೇಂಟ್ ಕೊಟ್ಟ ನಂತರ ಈಗ ಏನಾಗ್ಬಿಡ್ತು, ಅವಾಗ ಇಷ್ಟು ದಿವಸ ಮಂದಿನ ಬಡಬಾರ್ದು ಅನ್ಸ್ಕೊತಿದ್ದ, ಯಾರು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಅವ್ನು ಏನು ಅನಿಸ್ಲಿಲ್ಲ. ಈ ಸಲ ಏನಾಗ್ಬಿಡ್ತು, ಅವ್ನು ಕಂಪ್ಲೇಂಟ್ ಕೊಡ್ತಾವ, ಅನ್ಯಾಯ ಆಯ್ತಂತ ಈ ಸಲ ಅವ್ಗೆ ಭಾಳ ದೊಡ್ಡ ಅನ್ಯಾಯ. ಮತ್ತು ಇನ್ನೊಂದು ಅವ್ನು ಹೆಂಡತಿ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತಾನೆ ನೀವು, ನಾನು ಎಳ್ದಾಡ್ರಿ, ನಾನು ಬಡದಾಡ್ರಿ, ನನ್ನ ಗಂಡನೂ ಬಡದ್ರು, ಬಂಗಾರ ಕಸ್ಕೊಂಡ್ರು ಅಂತೇಳಿ. ಏನಾಯಿದ್ರು ಕರೆ ಲೆಕ್ಕಲೆ ಜಗಳ ಮಾಡಿದ್ದ ಗಂಡು ಮಗ ಇದ್ದ, ಅವರೇ ಅವನು ಬಡಿಲಿ. ಹೆಣ್ಮಕ್ಳಿದ್ರೆ ಮದ್ದು ಎಳ್ಕೊಂಡು ಬರಬಾರ್ದು. ಮತ್ತು ಹೆಣ್ಮಗಳು ಹೇಳ್ತಾಳು ನನ್ನ ಜಗ್ಗಾಡ್ರು, ನನ್ನ ಇದು ಮಾಡ್ರು. ಅಷ್ಟು ಕ್ರೂರ ಮನಸ್ಸಿನವ್ರು ಈ ನಂದಗಾಂವ್ ಊರಾಗ ಯಾರೂ ಇಲ್ಲ, ನಮ್ಮ ಸಮಾಜದಾಗ ಒಬ್ಬರೂ ಇಲ್ಲ. ಆ ಸ್ಥಾನದಾಗ ಯಾರೇ ಇದ್ದರೂ ನಮ್ಮ ಊರಿನ ಹೆಣ್ಮಗಳಾಕಿ. ನಮ್ಮ ಊರಿನ ಹೆಣ್ಮಗಳು, ನಮ್ಮ ಊರಿನ ಮಗಳು, ನಮ್ಮ ಊರಿನ ಅಕ್ಕ ತಂಗಿಯರು, ನಮ್ಮ ತಾಯಂದರು, ಆ ಹೆಣ್ಮಕ್ಳನ್ನ ಜಗ್ಗಾಡೋ ಮಟ್ಟಿಗೆ ಈ ಊರಾಗ ಅಂಥ ಕ್ರೂರಗಳು ಯಾರೂ ಇಲ್ಲ. ಇನ್ನು ಗಂಡಸರು ಏನೋ ಒಂದು 2 ಪಟ್ಟು ಅವನು ಬಡೀಲಿ ಈ ತೀರ್ಮಾನಕ್ಕದೀವು. ಈ ಹೆಣ್ಮಗಳು ಹೋಗಿ ಸುಳ್ಳು ಕಂಪ್ಲೇಂಟ್ ಕೊಡ್ತಾಳೆ, ವಿಠ್ಠಲ್ ನಂಗೆ ಹಿಂಗೆ ಮಾಡಿದ ಹಂಗೆ ಮಾಡಿದ ಅಂತ, ಬಂಗಾರ ಕಸ್ಕೊಂಡ ಅಂತೇಳಿ. ನಾವು ಹಿರಿಯರು ಏನು ಹೇಳಿದ್ವಿ ಅಂದ್ರೆ ಅವಾಗ, ದುರ್ಗಾದೇವಿ ಗುಡಿ ಒಳಗೆ ಬಾ, ದೇವ್ರ ಭಂಡಾರ ಬಡಿ, ನಿನ್ನ ಮಕ್ಕಳ ತೊಗೊಂಡು ನಾನು ಬಂಗಾರ ಹೋಗೈತೆ, ಇನ್ನೊಂದು ಎಷ್ಟು ಹೋಗೈತೆ ಅಷ್ಟು ಬಂಗಾರ ಕೊಡ್ತೀವಿ ಅಂದೀವಿ. ಆದ್ರೆ ನಾವು ಭಂಡಾರ ಬಡ್ಯಾಕೆ ಒಲ್ಲೆ ಅಂದವ, ಮತ್ತು ಈಗ ಏನು ಮಾಡಾಕತ್ತಾನ, ನಮ್ಮನ್ನು ನಂದಗಾಂವ್ ಊರು ಮರ್ಯಾದೆ ಪೂರಾ ಸೋಷಿಯಲ್ ಮೀಡಿಯಾದಾಗ ಸುಳ್ಳು ಅನ್ನೋದು ಏನೇನೋ ಹೇಳಿ ನ್ಯಾಯ ಕೊಡ್ಸಕ್ಕೆ ಬಂದಿದ್ನಿ, ಪ್ರಸಾದಕ್ಕೆ ನ್ಯಾಯ ಕೊಡಿಸ್ತಾನ ಇವನು. ಏನಾರ ಒಂದು ಹೌದಪ್ಪ ಚಲೋ ಹೊಲ ಮನೆಗೆ ಯಾರೋ ಕಳ್ಕೊಂಡವರು,
ಯಾರಿಗೋ ಒಬ್ಬ ದೊಡ್ಡ ಅನ್ಯಾಯ ಆಗೈತಿ ಇಲ್ಲಿ ನ್ಯಾಯ ಕೊಡ್ಸಕ್ಕೆ ಬಂದಾನ ಅನ್ಲೇವ ಪ್ರಸಾದ ಏನು ರೀ ಇದು? ಹಾಂ, ನಾವು 15 ದಿನ ಜಾತ್ರೆ ಮೇಲೆ ಇದನ್ನು ಮಾಡಿರ್ತೀವಿ. ನಾವು 6 ಮಂದಿ ಹಿರಿಯರಿದ್ದೀವಿ. 200 ನಮ್ಮ ಮಾದರ ಸಮಾಜ ಮಣಿ ಅದಾವೆ ಇಲ್ಲಿ. 200 ಮಣಿಗೆ ನಾವು 6 ಮಂದಿ ಹಿರಿಯಾರ. ನಾವು 30 ವರ್ಷದಿಂದ ಜಾತ್ರೆ ಮಾಡಾಕತ್ತಾನೆ. ಟೋಟಲ್ 6ರಿಂದ 7 ಲಕ್ಷ ಖರ್ಚು ಮಾಡ್ತೀವಿ ನಾವು. ಆದರೆ ಯಾವತ್ತೂ ನಮ್ಮಲ್ಲಿ ಭೇದ ಭಾವ ಜಗಳ ಯಾವತ್ತೂ ಬರೋಂಗಿಲ್ಲ. ಈಗ 4-5 ವರ್ಷ ಪ್ರತಿ ವರ್ಷ ಜಾತ್ರೆಯಾಗಿ ಇವರು 3 ಮಂದಿ ಏನಿದೆ ಹೆಸರು ಹೇಳಿಲ್ಲ, 3 ಮಂದಿ ಜಾತ್ರೆಯಾಗ ಬರ್ತಾರೆ ಜಾತ್ರೆ ಕೆಡ್ಸಕ್ಕೆ. ಒಬ್ಬ ಇಲ್ರಿಗೆ ಒಬ್ಬ. ಈ ಸಲ ಅವ್ನು ಕೂತು ಫೋನ್ಯಾಗ ಆಟ ಮಾಡಾಕತ್ತಾನು, ಇವರಿಬ್ಬರು ನಿಂತ್ಕೇಸಿ ಇಲ್ಲಿ ಜಗಳಕ್ಕೆ ನಿಂತಾರೋ. ಅದು ಮತ್ತು ಹೆಣ್ಮಕ್ಳು ಮುಂದೆ ಬಿಟ್ಟು ಅವ್ರಿಗೆ ಎಣ್ಣೆ ಆಗಿತ್ತಂದ್ರೆ ನಮ್ಮ ನಂದಗಾಂವ್ ಸಮಾಜದವ್ರು ಒಂದು 4 ಮಂದಿ ಹೋಗಿ ನಿಂದಿರ್ತಿದ್ರಲ್ಲ. ಯಾಕ್ರಿ ಹಿಂಗೆ ಯಾಕೆ ಅಂತ ಕೇಳ್ತಿದ್ರು. ಹಾಂ, ಇಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕೈತಿ ಕೇಳಕ್ಕೆ. ತಪ್ಪು ಮಾಡಿದ್ರೆ ಯಾಕ್ರಿ ಹಿರಿಯ ಹಿಂಗೆ ಯಾಕೆ ತಪ್ಪು ಮಾಡತ್ತೀರಿ ನೀವು? ಹಾಂ, ಕೇಳಕ್ಕೆ ಪ್ರತಿಯೊಬ್ಬ ಮನುಷ್ಯಾಗ ಹಕ್ಕೈತಿ. ನಾವು ಯಾರಿಗೂ ತದ್ದುರಿದ್ದಿಲ್ಲ. ಪ್ರತಿ ಊರಾಗೊಳಗೆ ಹೋದ್ರಿ ಅಂದ್ರೆ, ಬೇರೆ ಹಳ್ಳಿಗೊಳಗೆ ಹೋದ್ರಿ ಅಂದ್ರೆ 100 ಮಣಿ ಇದ್ದರು ಅಲ್ಲಿ 10 ಮಣಿ ಅಲ್ಲಿ 10 ಮಣಿ ಬಣ ಆಗ್ಯಾವ. ನಮಗೆ 200 ಮಣಿ ಇದ್ದರೂ ಒಂದು ಬಣ ಇಲ್ಲ ನಮ್ಮಲ್ಲಿ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಭಾಳ ಅತಿ ವಿಜೃಂಭಣೆಯಿಂದ ಭಾಳ ಸಂತೋಷದಿಂದ ಅದೀವು. ಆ ಸಂತೋಷಕ್ಕೆ ಹುಳಿ ಹಿಂಡಾಕತ್ತಾರೆ ಇವ್ರು 3 ಮಂದಿ ಅಣ್ತಂಬ್ರು. ಹಾಂ, ಸೋಸಿಯಲ್ ಮೀಡಿಯಾಕ್ಕೆ ಹೋಗೋದು, ಸುಳ್ಳು ಏನಾರು ನಂದ್ಗಾಂವ್ದು ಹೇಳೋದು, ಗುಂಡಾಗಳು ಹೇಳೋದು, ಏನೋ ಹೇಳೋದು. ಇವ ಮಿಲ್ಟ್ರಿ ಅನ್ನೋ ಡ್ರೆಸ್ನಾಗಿದ್ದ, ನಾ ಆರ್ಮಿ ಮ್ಯಾನ್ ಅಂತೇಳಿ ಇವ ನಿಜವಾದ ಗುಂಡ ಅದಾನ. ಇವನ ಮ್ಯಾಲೆ ನೋಡ್ರಿ ಬೆಳಗ್ಲೆ ಕೇಸ್ ಅದಾವೆ, ಬೇರೆ ಬೇರೆ ಕಡೆನೂ ಕೇಸ್ ಅದಾವೆ. ಅವನ ಮೇಲೆ ಇಟ್ಟು ಕೇಸ್ಗಳನ್ನ ಇಟ್ಕೊಂಡು ಇವು ನಮ್ಮ ಮೇಲೆ ಬಂದ ಕಸಿಂದ ವಿಠಲ್ ಮೇಲೆ ನಮ್ಮ ಮೇಲೆ ಏನೇನೋ ಅಪವಾದ ಮಾಡ್ತಾನೆ. ಅವ್ನು ಕಾಸ ತಮ್ಮ ಆಗಿ ಕೇಸಿಂದ ನಮ್ಮ ಮೇಲೆ ರಗಡೆ ಮಾಡ್ಯಾನ. ನಾವು ಅಟ್ಟಿಸ್ಕೊಂತೀವಿ. ಯಾಕೆ ಅಟ್ಟಿಸ್ಕೊಂತೀವಿ? ನಮ್ಮ ತಮ್ಮದ ಅಂತ ಅಟ್ಸ್ಕೊಂಡೀವಿ ನಾವು. ಹಾಂ, ನಾವು 3-4 ಸಲ ಆದರೂ ಇವತ್ತು ಏನು ನನ್ನ ಹಿಂದೆ ಕುಂತಾರಲ್ಲ ಎಲ್ಲ ಹಿರಿಯರಿಗೆ ಏನು ಮಾತಾಡ್ಯಾರ. ಈ ಎಲ್ಲ ಹಿರಿಯರು ಬಂದು ಎಷ್ಟೋ ಸಲ ಅಪಸತ್ ಮಾಡಕ್ಕೆ ಬಂದರು. ಈ ಸಲ ಅಪಸತ್ ತಕ್ಕನು ಮತ್ತು 6 ತಿಂಗಳು ವರ್ಷಕ್ಕೆ ಮತ್ತೆ ಅದ ತಗದ ಮಾಡ್ತಾನು. ಅದಕ್ಕೆ ಈಗಾದರೂ ನೀವು ಏನತ್ತಲ್ಲ ಮೀಡಿಯಾದವ್ರು ಆಗಲಿ ಇಲ್ಲ ನನ್ನ ಹಿರಿಯರಾಗಲಿ ಇನ್ನೊಮ್ಮೆ ನೀವು ಪ್ರಯತ್ನ ಮಾಡೋಕ್ಕಿಂತ ಕೂಡಿಸಿ ಏನಾರು ಹೊಂದಾಣಿಕೆ ಮಾಡಿದ್ರು ನಾವು ಊರು ಹಿರಿಯರೆಲ್ಲರೂ ಅದಕ್ಕೆ ತಯಾರದೀವು. ನಾವೇನು ನೋಡಿರಿ ಕಾನೂನು ಕೈ ತೊಗೊಳ್ಳೋ ಮನುಷ್ಯರಲ್ಲ. ಕಾನೂನು ಕೈಗೆ ತೊಗೋಬೇಕಾದ್ರೆ ನಾವು ಇಷ್ಟೊತ್ತಿಗೆ ಇಲ್ಲಿ ಏನೋ ಆಗಿಬಿಡ್ತಿದ್ದು ಘಟನೆಗಳು. ನಾವು ಆ ವ್ಯವಹಾರದವ್ರಲ್ಲ. ತಾಣ ಕಾನೂನು ಕೈಯಾಗಿ ತೊಗೋತಾನೋ, ತಾಣ ಮತ್ತೆಲ್ಲ ಹೇಳ್ತಾನೆ. ಉಳಿದದನ್ನ ಕಾನೂನು ಕೈಯಾಗಿ ತೊಗೊಳವಲ್ಲ. ನಾ ಹಂಗೆ ಹಿಂಗೆ ಹಾಂ, ನಾನು ನ್ಯಾಯ ಕೊಡ್ಸಕ್ಕೆ ಬಂದೇನು. ಯಾವುದ್ರಿ ಇದು? ಎಲ್ಲಿ ನ್ಯಾಯ? ಹಾಂ, 5-6 ಪಟ್ಟಿ ಕೊಡ್ಸೋರು ನಾವ ಏನೂ ಮಾಡೋಂಗಿಲ್ಲ. ನಾವ ಎಲ್ಲ ಹಿರಿಯರು ನಾವು ಹುಡುಗರು ಮುಂದೆ ಮಾಡ್ತೀವಿ. ಇವಂದೇನು ರೀ? ಹಾಂ, ಜಾತ್ರೆಗೆ ಬರ್ತಾನೆ ಕರೆಕ್ಟ್ ಟೈಮಿಗೆ 2 ದಿನ ಬಂದ್ರೆ ಪೋಸ್ಟರ್ ಹಿಗಿತಾನೆ, ಪೋಸ್ಟರ್ ಹೆಂಡಿಯರು ಹೋಗಿತಾನೆ, ನಿತ್ ಹಿರಿಯರು ಚಪ್ಪಲ್ಲರು ಹೋಗಿತಾನೆ. ವರ್ಷ ಇದು. ಅದಕ್ಕೆ ಈ 3 ಮಂದಿ ನಮಗೆ ಸಾಕಾಗೈತಿ. ನೀವೇನಾರು ಮೀಡಿಯಾದವ್ರು ಏನಾರ ಅವ್ರಿಗೆ ಬುದ್ಧಿ ಹೇಳ್ತಿದ್ರೆ ನೀವು ಹೇಳ್ಬೋದು. ನೀವು ಮೀಡಿಯಾದವ್ರು ಬೇಕಾದ್ರೆ ನಮಗೂ ನ್ಯಾಯ ಕೊಡಿಸ್ರಿ. ಅವ್ನು ನಿಮ್ಮ ಕಡೆ ಕೇಳ್ತಾನಲ್ಲ ಬೇಕತ್ಲೆ ಡೌಕಾರ್ಲೆ ಕೇಳ್ತಾನೆ. ನಾವು ಡೌಕಾರ್ಲೆ ನ್ಯಾಯ ಕೊಡಿಸ್ರಿ ನನಗೆ ತೆಗಿಸಿಂದ. ಹಾಂ, ನಾವು ಸತ್ಯ ಪ್ರಾಮಾಣಿಕವಾಗಿ ಹೇಳಕತ್ತೀವಿ. ಇಲ್ಲಿ ಎಷ್ಟೋ ಮಂದಿ ಕುಡ್ಯಾರ. ಈಗ ಎಲ್ಲ ಹಿಂಗೆ ಸಮಾಜ ಮಂದಿನ ಕುಡೈತಿ, ರೈತರು ಕುಡ್ಯಾರ. ನಮ್ಮಿಂದ ಏನಾರು ತಪ್ಪಿತ್ತಂದ್ರೆ ನೀವು ಪ್ರತಿ ಮನೆಯೂ ನೀವು ಬೇಕಾದ್ರೆ ಕೇಳ್ರಿ, ಯಾರು ಬೇಕಾದ್ರೆ. ಬೇಕಾದ್ರೆ ಅವ್ನ ಜೋಡಿ ಒಂದು 10 ಮಂದಿ ನನಗೆ ತೊಗೊಂಬಾನ್ರಿ. ಅವ್ಗೆ ಭಾಳ ಬೇಡ, ಅನ್ಯಾಯ ಆಗೈತೆ ಅನ್ನೋದು ಕರೆನೇ ಇತ್ತಂದ್ರೆ ಒಂದು 10 ಮಂದಿನ ತೊಗೊಂಬಾನ. ಅವ್ನು 10 ಮಂದಿನ ತಂದ್ರೆ ನಮ್ಗೆ ನ್ಯಾಯ ಹೇಳಿಸಿದಂದ್ರೆ ನಾವು ಏನು ಹೇಳ್ತಿರೋ ಅದಕ್ಕೆ ನಾವು ಶರಣ ಇರ್ತೀವಿ. ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ.